ಓಕೆ ಫ್ರೆಂಡ್ಸ್, ಹಾಗಾದ್ರೆ ಇವಾಗ ಎರಡನೇ ಪಂಚವಾರ್ಷಿಕ ಯೋಜನೆ ಕುರಿತು ಏನ್ ಮಾಡೋಣ ಅದರ ಒಂದು ವಿಷಯ ಅಂದ್ರೆ ಅದರ ವಿಶೇಷತೆಗಳು ಏನು ಅಂತೇಳಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾದ್ರೆ ಸರ್, ಎರಡನೇ ಒಂದು ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಆದ್ಯತೆಯನ್ನು ನೀಡಲಾಯಿತು ಅಂತೇಳಿ ನೋಡ್ತೀವಿ. ನಾವು ಮೊದಲ ಒಂದು ಪಂಚವಾರ್ಷಿಕ ಯೋಜನೆ ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗಿತ್ತು ಅಂತಂದಾಗ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿತ್ತು. ಹಾಗಾದ್ರೆ ಸರ್, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಅಂತಂದಾಗ ಕೈಗಾರಿಕೆಗೆ ಏನ್ ಮಾಡ್ತಾರಪ್ಪ ಅಂತಂದಾಗ ಕೈಗಾರಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗತ್ತೆ. ಹಾಗಾದ್ರೆ ಸರ್, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಾಗತ್ತಪ್ಪ ಅಂತಂದಾಗ ಈ ಒಂದು ಕೈಗಾರಿಕೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿದ್ದಕ್ಕಾಗಿ ಹಾಗಾದ್ರೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ವಿಶೇಷತೆಗಳು ಇದೆ ಸರ್, ವಿಶೇಷತೆ ಏನು ಮತ್ತು ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದಲ್ಲಾದಂತಹ ಸುಧಾರಣೆಗಳು ಏನು ಅಂತೇಳಿ ನೋಡಬಹುದು. ಸರ್, ಈ ಒಂದು ನಾನು ಆಲ್ರೆಡಿ ಹೇಳಿದ್ರೆ ಕೈಗಾರಿಕೆಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನ ಈ ಒಂದು ಯೋಜನೆ ಕೊಟ್ಟಿತ್ತು ಅಂತಂತ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ನೋಡ್ಬೇಕಾಗತ್ತೆ. ಹಾಗಾದ್ರೆ ಸರ್, ಈ ಒಂದು ಪಂಚವಾರ್ಷಿಕ ಯೋಜನೆಯನ್ನ ಏನಂತ ಕರೀತಾರೆ ಸರ್ ಅಂತಂದಾಗ ನೋಡ್ರಿ, ಒಂದನೇ ಒಂದು ಪಂಚವಾರ್ಷಿಕ ಯೋಜನೆ ಏನಂತ ಕರೀತಾರೆ ಅಂತಂದಾಗ ಹೆರಾಲ್ಡ್ ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಎರಡನೇ ಒಂದು ಪಂಚವಾರ್ಷಿಕ ಯೋಜನೆ ಏನಂತ ಕರೀತಾರೆ ಮಹಾಲನೋಬಿಸ್ ಯೋಜನೆ ಅಥವಾ ಮಹಾಲನೋಬಿಸ್ ಯೋಜನೆ ಅಂತ ಕರೀತಾರೆ. ನೋಡ್ರಿ, ಮಹಾಲನೋಬಿಸ್ ಯೋಜನೆ ಅಂತ ಕರೀತಾರೆ, ಮಹಾಲನೋಬಿಸ್ ಪ್ಲಾನ್. ನೋಡ್ರಿ, ಒಂದನೇದು ಯಾರು ಹೆರಾಲ್ಡ್ ಡೋಮರ್ ಮಾದರಿಯ ಒಂದು ಪಂಚವಾರ್ಷಿಕ ಯೋಜನೆ ಅಂತಂದಾಗ ಮಹಾಲನೋಬಿಸ್ ಯೋಜನೆ ಯಾವುದು ಅಂತ ಕೇಳ್ತಾರೆ. ಎರಡನೇ ಪಂಚವಾರ್ಷಿಕ ಯೋಜನೆಯನ್ನ ಮಹಾಲನೋಬಿಸ್ ಎಂಬಂತ ವ್ಯಕ್ತಿಯ ಒಂದು ಹೆಸರಿನಿಂದ ಏನ್ ಮಾಡ್ತಾರೆ ಈ ಯೋಜನೆಯನ್ನ ಕರೆಯಲಾಗುತ್ತೆ. ಎಸ್ ಸರ್, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಸರ್, ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಈ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಅಧ್ಯಕ್ಷರು ಯಾರಿದ್ರು ಸರ್ ಅಂತ ಕೇಳಬಹುದು. ನೋಡ್ರಿ, ಈ ಸಂದರ್ಭದಲ್ಲಿ ಅಧ್ಯಕ್ಷರು ಯಾರಿದ್ರು ಅಂತಂದಾಗ ನಮ್ಮ ಜೆ ನೆಹರು ಅಂದ್ರೆ ಜವಾಹರ್ಲಾಲ್ ನೆಹರು ರವರು ಏನಾಗಿದ್ರು ಅಂತಂದಾಗ ಇಲ್ಲಿಯ ಒಂದು ಏನಾಗಿದ್ರಿ ಅಧ್ಯಕ್ಷರಾಗಿದ್ರು. ಟಿ ಕೃಷ್ಣಮಾಚಾರ್ಯ ಎಂಬುವರು ಏನಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದರು ಅಂತ ನೋಡ್ಕೊಂಡು ಬರ್ತೀವಿ. ಎಸ್, ಇಂಪಾರ್ಟೆಂಟ್. ಓಕೆ ಸರ್, ಹಾಗಾದ್ರೆ ಟಿ ಕೃಷ್ಣಮಾಚಾರ್ಯ ಎಂಬುವರು ಏನಾಗಿದ್ರು ಅಂತಂದಾಗ ಈ ಒಂದು ಎರಡನೇ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷರಾಗಿದ್ರು ಅಂತ ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಹಾಗಾದ್ರೆ ನೋಡೋಣ ಈ ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಏನೇನು ಸುಧಾರಣೆಗಳಾದವು ಅಂತೇಳಿ ನೋಡುವಾಗ ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಕ್ಕಾಗಿ ಇಲ್ಲಿ ಅನೇಕ ಒಂದು ಕೈಗಾರಿಕೆಗಳು ತಲೆ ಎತ್ತವು. ಯಾವ ಸರ್ ಅಂತಂದಾಗ ನಾವು ನೋಡ್ಕೊಂಡ್ಬಿಡಬಹುದು ಬಿದಿರು. ಏನ್ ಸರ್ ಬಿದಿರು? ಏನ್ ಸರ್ ಬಿದಿರು ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಅನೇಕ ಒಂದು ಕೈಗಾರಿಕೆಗಳು ಅಂತ ನೋಡ್ಕೊಂಡು ಬರ್ತೀವಿ ನಾವು. ಯಾವ ಸರ್ ಅಂತಂದಾಗ ಅನೇಕ ಕೈಗಾರಿಕೆಗಳು ತಲೆ ಎತ್ತವೆ. ಒಂದೇ ಯಾವಪ್ಪ ಅಂತಂದಾಗ ಬಿಲಾಯಿ, ಉಕ್ಕಿನ ಕಾರ್ಖಾನೆಗಳಿವೆಲ್ಲ ಬಿಲಾಯಿ. ನೆಕ್ಸ್ಟ್ ಸರ್ ಯಾವಪ್ಪ ಅಂತಂದಾಗ ದುರ್ಗಾಪುರ. ಎಸ್ ಸರ್, ಹಾಗಾದ್ರೆ ನೆಕ್ಸ್ಟ್ ಯಾವ ಸರ್ ಅಂತೇಳಿ ಕೇಳಬಹುದು. ನೋಡ್ರಿ, ಬಿ ಅಂದ್ರೆ ಬಿಲಾಯಿ, ದು ಅಂದ್ರೆ ದುರ್ಗಾಪುರ, ರು ಅಂದ್ರೆ ರೋರ್ಕೇಲಾ ಅಂತ ನೋಡ್ಕೊಂಡು ಬರ್ತೀವಿ. ಯಾವ್ದ್ರಿ ರೋರ್ಕೇಲಾ ಅಂತ ನೋಡ್ಕೊಂಡು ಬರ್ತೀವಿ. ಈ ಮೂರು ಏನಕ್ಕವಪ್ಪ ಅಂತಂದಾಗ ಎರಡನೇ ಒಂದು ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಏನಕ್ಕವ ಈ ಮೂರು ಉಕ್ಕಿನ ಕೈಗಾರಿಕೆಗಳು ಏನಕ್ಕವ್ರೆ ತಲೆ ಎತ್ತವೆ ಅಂತ ನೋಡ್ಕೊಂಡು ಬರ್ತೀವಿ. ಹಾಗಾದ್ರೆ ಸರ್ ಬಿಲಾಯಿ ಎಲ್ಲಿ ಕಂಡು ಬರುತ್ತೆ ಸರ್? ಹಾಗಾದ್ರೆ ದುರ್ಗಾಪುರ ಎಲ್ಲಿ ಕಂಡು ಬರುತ್ತೆ ಸರ್? ಹಾಗಾದ್ರೆ ರೋರ್ಕೆಲಾ ಎಲ್ಲಿ ಕಂಡು ಬರುತ್ತೆ ಸರ್? ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಹಾಗೆ ಸರ್, ನಮ್ಗೆ ಗೊತ್ತಿದೆ ಇದರಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಸರ್, ಸ್ವಲ್ಪ ಯೋಚನೆ ಮಾಡಿ ಬಿಲಾಯಿ ಎಲ್ಲಿ ಕಂಡು ಬರುತ್ತೆ ಸರ್, ರೋರ್ಕೆಲಾ ಎಲ್ಲಿ ಕಂಡು ಬರುತ್ತೆ ಮತ್ತು ಈ ದುರ್ಗಾಪುರ ಎಲ್ಲಿ ಕಂಡು ಬರುತ್ತೆ ಅಂತ ನೋಡ್ತೀವಿ. ನಾವೇನ್ ನೋಡ್ತೀವಿ CP. ನೋಡ್ರಿ, ಹಾಗಾದ್ರೆ CP ಅಂತ ನೋಡ್ಕೊಂಡ್ಬಿಡ್ರಿ. ಯಾವ ಸರ್ CP ಅಂತಂದ್ರೆ ಎರಡೇನ ಹೇಳ್ತಾ ಇರೋದು, ಒಂದೇನ ಅರ್ಥ ಮಾಡ್ಕೊಳ್ರಿ. ಯಾವ್ದು ಬರುತ್ತೆ ಸರ್? ದುರ್ಗಾಪುರ ಅಂತಂದಾಗ ಪಶ್ಚಿಮ ಬಂಗಾಳ ಬರುತ್ತೆ. ಹಾಗಾದ್ರೆ ಸರ್ ರೋರ್ಕೆಲಾ ಅಂತಂದಾಗ ಯಾವ್ದು ಬರುತ್ತೆ ಸರ್? ರೋರ್ಕೆಲಾ ಅಂತಂದಾಗ ಜಾರ್ಖಂಡ ಬರುತ್ತೆ. ಬಿಲಾಯಿ ಅಂತಂದಾಗ ಯಾವ ಬರುತ್ತೆ ಸರ್? ಛತ್ತೀಸ್ಗಢ ಅಂತ ಬರುತ್ತೆ. ಎಸ್ ಸರ್, ಹಾಗಾದ್ರೆ ಈ ಒಂದು ಯೋಜನೆಗಳು ಯಾವ ದೇಶದ ಸಹಭಾಗಿತ್ವದಲ್ಲಿ ನಡೆದವು ಅಂತ ಪ್ರಶ್ನೆ ಕೇಳಬಹುದು. ಬಹಳ ಇಂಪಾರ್ಟೆಂಟ್. ಈ ರೋರ್ಕೆಲಾ ಏನಾಗುತ್ತೆ ಸರ್ ಅಂತಂದಾಗ ಈ ರೋರ್ಕೆಲಾ ಜರ್ಮನಿ. ಹಾಗಾದ್ರೆ ದುರ್ಗಾಪುರ ಇಂಗ್ಲೆಂಡ್ ಅಥವಾ ಬ್ರಿಟನ್ ಅಂತಲೇ ಕರಿತೀವಿ. ಹಾಗಾದ್ರೆ ಸರ್ ಈ ಒಂದು ಬಿಲಾಯಿ ರಷ್ಯಾ. ನೋಡಿ, ಈ ರಾಷ್ಟ್ರಗಳ ಒಂದು ಸಹಭಾಗಿತ್ವದಲ್ಲಿ ಏನಕ್ಕಾವೆ ಈ ಒಂದು ಕಾರ್ಖಾನೆಗಳು ಏನಕ್ಕಾವ್ರಿ ಪ್ರಾರಂಭವಾಗ್ತಾವೆ ಅಂತ ನೋಡ್ಕೊಂಡು ಬರ್ತೀವಿ.
ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ನಾವು ಇದರ ಬಗ್ಗೆ ನೋಡೋಣ. ಬಹಳ ವಿವರವಾಗಿ ತಿಳ್ಕೊಂಡ್ರೆ, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ್ಯಾವ ಒಂದು ಉಕ್ಕಿನ ಕಾರ್ಖಾನೆಗಳು ಪ್ರಾರಂಭವಾದವು ಅಂತಂದಾಗ ಒಂದು ಬಿಲಾಯಿ, ದುರ್ಗಾಪುರ, ರೂರ್ಕೆಲಾ. ಎಸ್. ಹಾಗಾದ್ರೆ ಇವಾಗ ನೋಡೋಣ. ನೆಕ್ಸ್ಟ್ ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಏನ್ ಗೊತ್ತಿರಬೇಕಾಗತ್ತೆ ಅಂತಂದಾಗ ಗೊತ್ತಾಗಬೇಕು. ಒಂದೇನೇನಪ್ಪಾ ಅಂತಂದಾಗ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು? 1956ರಿಂದ 61ರ ಮಧ್ಯದಲ್ಲಿ ಇತ್ತು ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಸರ್, ಹಾಗಾದ್ರೆ ಇಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಾಯಿತು ಅಂತಂದ್ರೆ ಕೈಗಾರಿಕೆ ಕೊಡಲಾಯಿತು. ಇದನ್ನ ಮಹಾಲೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಸರ್, ಇಲ್ಲಿ ಕೈಗಾರಿಕೆಗಳು ಯಾವ್ಯಾವ ತಲೆ ಎತ್ತುದು ಅಂತ ಕೂಡ ಹೇಳ್ಕೊಂಡು ಬಂದಿವಿ. ಸರ್, ಇಲ್ಲಿ ಮತ್ತೇನೇನು ಸುಧಾರಣೆಗಳಾದವು ನಮ್ಮಲ್ಲಿ ನೋಡಿ. 1956ರಿಂದ 61ರ ಮಧ್ಯದಲ್ಲಿ ಮತ್ತೇನೇನು ಸುಧಾರಣೆಗಳಾದವು ನಮ್ಮಲ್ಲಿ? ಕೆಲವೊಂದಿಷ್ಟು ಸುಧಾರಣೆಗಳನ್ನ ನಾವು ನೋಡ್ಕೊಂಡ್ ಬರ್ಬೇಕಾಗತ್ತೆ. ಯಾಕಂತಂದಾಗ ಈ ಕೈಗಾರಿಕೆಗಳು ತಲೆ ಎತ್ತಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಅನೇಕ ಒಂದು ಬೆಳವಣಿಗೆ ಅಂದ್ರೆ ಅತಿ ಹೆಚ್ಚಿನ ಬೆಳವಣಿಗೆ ಕಂಡಂತ ಒಂದು ಪಂಚವಾರ್ಷಿಕ ಯೋಜನೆ 2ನೇ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ಕೊಂಡು ಬರ್ತೀವಿ. ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ತಾ ಅದರ ಮುಂದಿನ ಒಂದು ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ಹೇಳಿ ನೋಡ್ತಾ ಹೋಗೋಣ. ಎಸ್. ಹಾಗಾದ್ರೆ ಒಂದು ಮುಂದಿನ ಪ್ರಶ್ನೆ ಯಾವ ರೀತಿ ಇದಾವೆ ಅಂತಂದಾಗ ಮುಂದಿನ ಒಂದು ಪ್ರಶ್ನೆಗಳು ಯಾವ ರೀತಿ ಇದಾವಪ್ಪ ಅಂತಂದಂತ ಸಂದರ್ಭದಲ್ಲಿ ನೋಡ್ರಿ, ಮುಂದಿನ ಪ್ರಶ್ನೆ ಏನಾದ ಸ್ಥಿರತೆಯೊಂದಿಗೆ ಬೆಳವಣಿಗೆ ಎಂಬ ನಿರ್ದಿಷ್ಟ ಉದ್ದೇಶದೊಂದಿಗೆ ಎಷ್ಟನೆಯ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಹೌದಾ? ಏನಂದರೆ ಸ್ಥಿರತೆಯೊಂದಿಗೆ ಬೆಳವಣಿಗೆ ಎಂಬ ನಿರ್ದಿಷ್ಟ ಉದ್ದೇಶದೊಂದಿಗೆ ಎಷ್ಟನೆಯ ಪಂಚವಾರ್ಷಿಕ ಯೋಜನೆಯನ್ನ ನಾವೇನ್ ಮಾಡೋಣ ಪ್ರಾರಂಭಿಸಲಾಯಿತು. ಎಷ್ಟು ಚಂದಾಗಿ ಪ್ರಶ್ನೆ ಏನು ಕೇಳಲಾಗಿದೆ ನೋಡಿ. ಯಾವ ರೀತಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಒಂದೇನೇನು ಕೊಟ್ಟಿದ್ದಾನಪ್ಪ ಅಂತಂದಂತ ಸಂದರ್ಭದಲ್ಲಿ ಒಂದೇನೇನು ಕೊಟ್ಟಿದ್ದಾನೆ 4ನೆಯ ಪಂಚವಾರ್ಷಿಕ ಯೋಜನೆ ಅಂತ ಕೊಟ್ಟಿದ್ದಾನೆ ಸರ್. ಎರಡನೇ ಪಂಚವಾರ್ಷಿಕ ಯೋಜನೆ ಸಿ, 2ನೇ ಪಂಚವಾರ್ಷಿಕ ಯೋಜನೆ ಬಿ, 8ನೇ ಪಂಚವಾರ್ಷಿಕ ಯೋಜನೆ ಡಿ, ಮೊದಲ ಪಂಚವಾರ್ಷಿಕ ಯೋಜನೆ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಸ್ಥಿರತೆಯೊಂದಿಗೆ ಒಂದು ಬೆಳವಣಿಗೆ ಅಂತೇಳಿ ನೋಡ್ಕೊಂಡು ಬರ್ತೀವಿ ನಾವು. ಎಷ್ಟನೇ ಪಂಚವಾರ್ಷಿಕ ಯೋಜನೆ ನೋಡ್ರಿ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ಹಾಗೆ ಕಮೆಂಟ್ ಮಾಡ್ತಾ ಇರಬೇಕು. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದಾಗ ಈ 4ನೆಯ ಪಂಚವಾರ್ಷಿಕ ಅಥವಾ ಈ ಸ್ಥಿರತೆಯೊಂದಿಗೆ ಪಂಚವಾರ್ಷಿಕ ಯೋಜನೆ ಅಂತಂದ ನೋಡುವಂತ ಸಂದರ್ಭದಲ್ಲಿ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತಂದಾಗ ಆನ್ಸರ್ 4ನೆಯ ಪಂಚವಾರ್ಷಿಕ ಯೋಜನೆ ಅಂತ ತಿಳ್ಕೊಂಡು ಬರ್ತೀವಿ. ಎಸ್ ಸರ್. ಹಾಗಾದ್ರೆ 4ನೆಯ ಪಂಚವಾರ್ಷಿಕ ಯೋಜನೆಯನ್ನು ನೋಡುವಂತ ಸಂದರ್ಭ ನಿಮ್ಗೆ ಹೇಳಿದೆ ನಾನು. 4ನೆಯ ಒಂದು ಪಂಚವಾರ್ಷಿಕ ಯೋಜನೆ ಯಾವಾಗ ಪ್ರಾರಂಭವಾಯಿತು ಅಂತ ಕೂಡ ನಾನು ಹೇಳಿದ್ದೆ. ಹಾಗಾದ್ರೆ ಈ 4ನೆಯ ಪಂಚವಾರ್ಷಿಕ ಯೋಜನೆ 1969ರಿಂದ ಇಲ್ಲಿಂದಲೇ 1969ರಿಂದ 74ರ ನಡುವೆ 1969ರಿಂದ 1974ರ ಮಧ್ಯದಲ್ಲಿ ನಡೆಯುತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಸರ್, ಈ 4ನೆಯ ಪಂಚವಾರ್ಷಿಕ ಯೋಜನೆಯ ಏನ್ ಸರ್ ವಿಶೇಷತೆಗಳೇನು? 1969ರಿಂದ 74 ಅಂತ ನೋಡ್ಕೊಂಡು ಬರ್ತೀವಿ. ಹಾಗೆ ಸರ್, ಇಲ್ಲಿ ಅದಕ್ಕೆ ಆದ್ಯತೆ ಕೊಡಲಾಯಿತು. ಹಾಗಾದ್ರೆ 1969ರಲ್ಲಿ ನೋಡಿ, ಈ ಸಂದರ್ಭದಲ್ಲಿ ಯಾರಿದ್ರು ನಮ್ಮ ಭಾರತದ ಪ್ರಧಾನಿ ಅಂತಂದಾಗ ಇಂದಿರಾ ಗಾಂಧಿ ಅವರಿದ್ರು. ಹಾಗಾದ್ರೆ ಈ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏನಾಗತ್ತೆ ಅಂತಂದಾಗ ಈ 4ನೆಯ ಪಂಚವಾರ್ಷಿಕ ಯೋಜನೆ ತೆಗೆದುಕೊಂಡು ಬರ್ತೀವಿ. ಹಾಗಾದ್ರೆ ಸರ್, ಇಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಯಿತು ನೋಡಿ. ಇಲ್ಲಿ ಕೂಡ ಇಂಪಾರ್ಟೆಂಟ್. ಇಲ್ಲಿ ನೀರಾವರಿ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನು ನೀಡಲಾಗುತ್ತೆ. ಇದಕ್ಕೆ ನೀರಾವರಿ ಹಾಗೂ ಕೈಗಾರಿಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಹೇಳ್ಕೊಳ್ತೀವಿ. ಹಾಗಾದ್ರೆ ಸರ್, ನೆಕ್ಸ್ಟ್ ನೋಡಿ, ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದಾಗ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾರೆ. ಕಾರಣ ಏನು ಅಂತಂದಾಗ ನಿಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ 3ನೆಯ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಏನು ಆಗಿರುತ್ತೆ ಅಂತಂದಾಗ ಇಲ್ಲಿ ಚೀನಾ ಮತ್ತು ಪಾಕಿಸ್ತಾನಗಳ ದಾಳಿಗಳು ನಮ್ಮ ಮೇಲೆ ನಡೆಯುತ್ತವೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದಾಗ 1969ರಲ್ಲಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ ಅಂತಂದಾಗ 14 ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನ ಮಾಡ್ತಾರೆ. ಎಷ್ಟು ಬ್ಯಾಂಕ್ಗಳ ರಾಷ್ಟ್ರೀಕರಣ? 14 ಬ್ಯಾಂಕ್ಗಳ ರಾಷ್ಟ್ರೀಕರಣವಾದಂತ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳ್ತಾನೆ. ಅದೇ 4ನೆಯ ಪಂಚವಾರ್ಷಿಕ ಯೋಜನೆ ಅಂತ ತಿಳ್ಕೊಂಡು ಬರ್ಬೇಕಾಗತ್ತೆ. ಹಾಗಾದ್ರೆ ಸರ್, ಇಲ್ಲಿ ಏನಾಗುತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸರ್, 3ನೇ ಒಂದು ಹೇಳಿದ್ರೆ ಸರ್, 3ನೇ ಯಾವ ಇಸ್ವಿಯಲ್ಲಿ ಬಂತು ಸರ್ ಅಂತ ಹೇಳಿ ಕೇಳಬಹುದು. 1761ರಿಂದ 66 ನೋಡಿ. 3ನೇ ಪಂಚವಾರ್ಷಿಕ ಯೋಜನೆ
ಎಲ್ಲಿಂದ ಎಲ್ಲಿವರೆಗೆ ಅಂತಂದಾಗ ಗೊತ್ತಿರಲಿ ನಿಮಗೆ. ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿವರೆಗೆ ತಂದಾಗ 1761ರಿಂದ ಸಾರಿ 1961ರಿಂದ 1966ರ ಮಧ್ಯದಲ್ಲಿ ಏನಾಗುತ್ತೆ ಅಂತಂದಾಗ ಈ ಒಂದು ಮೂರನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಹಾಗಾದ್ರೆ ಸರ್ ಇಲ್ಲೇನಾಗತ್ತೆ ಸರ್, ಸ್ವಲ್ಪ ಬದಲಾವಣೆಗಳನ್ನು ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ 1962 ಮತ್ತು 1965ರಲ್ಲಿ ಏನಾಗ್ತವೆ ಅಂತಂದಾಗ ಇಲ್ಲಿ ಚೀನಾ ದಾಳಿ ಆಗತ್ತೆ, ಇಲ್ಲಿ ಪಾಕಿಸ್ತಾನ ದಾಳಿ ಮಾಡುತ್ತೆ. ನೋಡಿ ಇಲ್ಲಿ ಚೀನಾ ಮತ್ತು ಪಾಕಿಸ್ತಾನಗಳು ಏನ್ ಮಾಡ್ತವೆ, ಭಾರತದ ಮೇಲೆ ದಾಳಿಗಳನ್ನು ಮಾಡ್ತವೆ ಅಂತ ನೋಡ್ಕೊಂಡು ಬರ್ತೀವಿ. ಇದು ಪಂಚವಾರ್ಷಿಕ ಯೋಜನೆಗಳು ವಿಫಲತೆ ಕಂಡಂತ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳ್ತಾನೆ. ವಿಫಲತೆ ಕಂಡಂತ ಪಂಚವಾರ್ಷಿಕ ಯೋಜನೆ ಯಾವುದು ಅಂತಂದಾಗ ಮೂರನೇ ಪಂಚವಾರ್ಷಿಕ ಯೋಜನೆ. ಯಾಕೆ ಸರ್ ಇದು ವಿಫಲತೆ ಕಂಡಿತು ಅಂತ ಕೇಳುವಂತಹ ಸಂದರ್ಭದಲ್ಲಿ ನಮ್ಮ ಡಿಫೆನ್ಸ್ ಅಂದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ನಾವು ಅತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ. ಯಾಕಂತಂದಾಗ ಆಂತರಿಕದ ಬಾಹ್ಯ ದಾಳಿಗಳಾದಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಣಾ ಪಡೆಗಳಿಗೆ ನಾವು ಹೆಚ್ಚಿನ ಒಂದು ಆಯುಧಗಳ ಸರಬರಾಜಾಗಿರ್ಬೋದು ಮತ್ತು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕಾಗತ್ತೆ. ಅದಕ್ಕಾಗಿ ಈ ಪಂಚವಾರ್ಷಿಕ ಯೋಜನೆಗೆ ತೆಗೆದಿಟ್ಟಂತ ಹಣವನ್ನ ಎಲ್ಲ ಏನ್ ಮಾಡಿದ್ವಿ, ಡಿಫೆನ್ಸ್ಗೆ ಖರ್ಚು ಮಾಡಲಾಗತ್ತೆ. ಗೊತ್ತಾಗತ್ತೈತ್ರಿ? ಎಸ್. ಹಾಗಾದ್ರೆ ಮೂರನೇ ಪಂಚವಾರ್ಷಿಕ ಯೋಜನೆ ಯಾಕೆ ಸರ್ ಇದೊಂದು ವಿಫಲತೆ ಆಯ್ತು ಅಂತಂದಾಗ ಇಲ್ಲಿ 2 ಬಾಹ್ಯ ದಾಳಿಗಳು ನಮ್ಮ ಭಾರತದ ಮೇಲೆ ಆಗ್ತಾವೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಎಸ್. ಹಾಗಾದ್ರೆ ಗೊತ್ತಿರಲಿ, ಇದೇ ಸಂದರ್ಭದಲ್ಲಿ 2 ದಾಳಿಗಳಾದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಏನಾಗತ್ತೆ ಅಂತಂದಾಗ ಒಂದು ಕ್ರಾಂತಿ ನಡೆಯುತ್ತೆ. ಏನ್ ಸರ್ ಅಂತಂದಾಗ 1966ರಲ್ಲಿ ಏನಾಗತ್ತೆ ಅಂತಂದಾಗ 1966ರಲ್ಲಿ ಏನಾಗತ್ತೆ ಅಂತ ಗೊತ್ತಿರಲಿ, ಹಸಿರು ಕ್ರಾಂತಿ ಅಂತ ಕರಿತೀವಿ. ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಎಸ್. ಹಾಗಾದ್ರೆ ಈ ಹಸಿರು ಕ್ರಾಂತಿ ಅಂತೇಳಿ ನಾವು ನೋಡ್ತೀವಿ. ಏನ್ ಸರ್ ಹಸಿರು ಕ್ರಾಂತಿ ಅಂತಂದಾಗ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು. ಅಂದ್ರೆ ಜನಸಂಖ್ಯೆ ಅಂದ್ರೆ ಆಂತರಿಕವಾಗಿ 2 ಬಾಹ್ಯ ದಾಳಿಗಳೇ ಆಗಿದ್ದಾವೆ. ಅದಕ್ಕಾಗಿ ಜನಸಂಖ್ಯೆಗೆ ನಮ್ಗೆ ಏನ್ ಮಾಡ್ಬೇಕಾಗಿದೆ, ಉತ್ಪಾದನೆ ಬೇಕಾಗಿದೆ. ಕಾರಣ ಏನು ಅಂತಂದಾಗ ಜನಸಂಖ್ಯೆ ಜಾಸ್ತಿ ಇದೆ, ಅವರಿಗೆ ನಮ್ಮಲ್ಲಿ ಉತ್ಪಾದನೆ ಆಗುತ್ತಿರುವಂತಹ ವಸ್ತುಗಳು ಕಡಿಮೆ ಇದಾವೆ. ಅದಕ್ಕಾಗಿ ಹಸಿರು ಕ್ರಾಂತಿ ಅಂತ ತೆಗೆದುಕೊಂಡು ಬರ್ತಾರೆ. ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆಗಳನ್ನ ಕೇಳುತ್ತಾನೆ ನೋಡಿ, ಬಹಳ ಚೆನ್ನಾಗಿ ನೆನಪಿಟ್ಕೊಳ್ರಿ. ಹಾಗಾದ್ರೆ ಪ್ರಶ್ನೆ ಏನು ಬಹಳ ಬರೆಯಾಗಿದೆ ನೋಡ್ರಿ. 1966ರಲ್ಲಿ ಹಸಿರು ಕ್ರಾಂತಿ ಅಂತಲೇ ಕರಿತೀವಿ. ಹಸಿರು ಕ್ರಾಂತಿ ಅಂತಲೇ ಕರ್ಕೊಂಡು ಬರ್ತೀವಿ. ಹಾಗಾದ್ರೆ ಸರ್ ಈ ಹಸಿರು ಕ್ರಾಂತಿಯನ್ನ ಮೊದಲ ಯಾವ ರಾಜ್ಯದಲ್ಲಿ ಜಾರಿಗೊಳಿಸಲಾಯಿತು ಅಂತಂದಾಗ 1ನೇದು ಪಂಜಾಬ್, 2ನೇದು ಹರಿಯಾಣ ಅಂತ ಕರಿತೀವಿ. ಹರಿಯಾಣ. ಹಾಗಾದ್ರೆ ಸರ್ ಯಾವ ಒಂದು ತಳಿ ಅಥವಾ ಯಾವ ಒಂದು ಬೆಳೆಗಳನ್ನು ನಾವು ಬೆಳೆಯಲಾಯಿತು ಅಂತಂದಾಗ ನಿಮಗೆ ಗೊತ್ತಿರಬೇಕಾಗತ್ತೆ, ಗೋಧಿಯನ್ನು ಬೆಳೆಯಲಾಗತ್ತೆ. ಯಾವುದ್ರಿ? ಗೋಧಿಯನ್ನ ಬೆಳೆಯಲಾಗತ್ತೆ. ಹಸಿರು ಕ್ರಾಂತಿಯಲ್ಲಿ ಯಾವ ಒಂದು ಬೆಳೆಯನಿಗೆ ಮಹತ್ವ ನೀಡಲಾಯಿತು ಅಂತಂದಾಗ ಗೋಧಿಗೆ ಮಹತ್ವ ನೀಡಲಾಗತ್ತೆ. ಹಾಗಾದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ. ಎಂ.ಎಸ್. ಸ್ವಾಮಿನಾಥನ್ ಅಂತ ಕರ್ಕೊಂಡು ಬರ್ತೀವಿ. ಎಂ.ಎಸ್. ಸ್ವಾಮಿನಾಥನ್ ಅಂತ ಕರ್ಕೊಂಡು ಬರ್ತೀವಿ. ಸ್ವಾಮಿನಾಥನ್. ಹಾಗಾದ್ರೆ ಸರ್ ಎಂ.ಎಸ್. ಸ್ವಾಮಿನಾಥನ್ ರವರು ಈ ಒಂದು ಹಸಿರು ಕ್ರಾಂತಿಯ ಅಥವಾ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಯಾರನ್ನು ಕರಿತೀವಿ ಅಂತಂದಾಗ ನಾರ್ಮನ್ ಬೋರ್ಲಾಂಗ್ ಅಂತ ಕರ್ಕೊಂಡು ಬರ್ತೀವಿ. ಅಂದ್ರೆ ನಾರ್ಮನ್ ಬೋರ್ಲಾಂಗ್ ಅಂತ ಕರ್ಕೊಂಡು ಬರ್ತೀವಿ. ಎಸ್ ಸರ್. ಹಾಗಾದ್ರೆ ನಾರ್ಮನ್ ಬೋರ್ಲಾಂಗ್ ರವರು ಏನಪ್ಪಾ ಅಂತಂದಾಗ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹನಾದರೆ, ಸ್ವಾಮಿನಾಥನ್ ರವರು ಏನಾಗ್ತಾರೆ ಅಂತಂದಾಗ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹನಾಗ್ತಾರೆ ಅಂತ ತಿಳ್ಕೊಂಡು ಬರ್ಬೇಕಾಗತ್ತೆ. ಹಾಗಾದ್ರೆ ಎಂ.ಎಸ್. ಸ್ವಾಮಿನಾಥನ್ ಅವರು ಮರಣ ಹೊಂದಿದ್ದು ಯಾವಾಗ ಅಂತಂದಾಗ 2023ರಲ್ಲಿ ಏನಾಗ್ತಾರೆ ಎಂ.ಎಸ್. ಸ್ವಾಮಿನಾಥನ್ ಅವರು ಏನಾಗ್ತಾರೆ, ಎಂ.ಎಸ್. ಸ್ವಾಮಿನಾಥನ್ ಮರಣ ಹೊಂತಾರೆ ಅಂತ ಹೇಳ್ಕೊಂಡು ಬರಬೇಕಾಗತ್ತೆ. ಇವರು ಮೂಲತಃ ತಮಿಳುನಾಡಿನವರಾಗಿದ್ದರು. ಎಸ್. ಓಕೆ. ಹಾಗಾದ್ರೆ ಸರ್ ಮತ್ತಿದ್ರ ಮೇಲೆ ಏನು ಪ್ರಶ್ನೆಗಳನ್ನು ಕೇಳಬಹುದು ನೋಡ್ರಿ, ಬಹಳ ಚೆನ್ನಾಗಿ ನೆನಪಿರಬೇಕಾಗತ್ತೆ. ಪ್ರತಿಯೊಂದನ್ನು ಕೂಡ ನೆನಪಿಡಬೇಕಾಗತ್ತೆ. ಸರ್ ಇಲ್ಲಿ ಕೆಲವೊಂದಿಷ್ಟು ಡಿಫೆನ್ಸ್ಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಗೆ ತೆಗೆದುಕೊಂಡು ಬರ್ತಾರೆ. ಏನ್ ಸರ್ ಡಿಫೆನ್ಸ್ಗೆ ಇರ್ತಕ್ಕಂಥ ಅಂತಂದಾಗ ನೀವು ನೋಡ್ತೀರಿ ಏನಪ್ಪಾ ಅಂತಂದಾಗ CBI ಅಂತ ನೋಡ್ಕೊಂಡು ಬರ್ತೀರಿ. ಯಾವ್ದ್ರಿ? CBI ಅಂತ ನೋಡ್ಕೊಂಡು ಬರ್ತೀವಿ. CBI ಅಂತ ನೋಡ್ಕೊಂಡು ಬರ್ತೀವಿ. ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡು ಬರ್ತೀವಿ. ಎಸ್. ಹಾಗಾದ್ರೆ ಇದನ್ನ ಸರ್ 1963ರಲ್ಲಿ ಏನು ಮಾಡಲಾಗುತ್ತೆ ಅಂತಂದಾಗ ಜಾರಿಗೊಳಿಸಲಾಗತ್ತೆ. ಸರ್ 1963ರಲ್ಲಿ ಈ CBI ಅನ್ನ ಜಾರಿಗೊಳಿಸಲಾಗುತ್ತೆ. ಇದರ ಕೇಂದ್ರ ಕಚೇರಿ ಇರುವುದು ದೆಹಲಿ ಅಂತ ನೋಡ್ಕೊಂಡ್ ಬರ್ಬೇಕಾಗತ್ತೆ.
ಇದು ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂತ ಒಂದು ಸಂಸ್ಥೆ ಅಂತ ನಾವು ನೋಡ್ಕೊಂಡು ಬರ್ಬೇಕಾಗತ್ತೆ. ಎಸ್, ಹಾಗಾದ್ರೆ ಅದರೊಂದಿಗೆ ಏನಾಗತ್ತೆ 1965ರಲ್ಲಿ ಏನಾಗತ್ತೆ ಅಂತಂದಾಗ ಗುಜರಾತಿನ ಯಾವ್ದ್ರಿ ಗುಜರಾತಿನ ಆನಂದ ಎಂಬ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಅಂತಂದಾಗ ಡೈರಿಯನ್ನು ಪ್ರಾರಂಭಿಸ್ತಾರೆ. ಈ ಡೈರಿ ಅಂದ್ರೆ ಹಾಲಿನ ಉತ್ಪಾದನೆಗಾಗಿ ಒಂದೇನ್ ಮಾಡ್ತಾರೆ, ಗುಜರಾತಿನ ಆನಂದ ಎಂಬಂತಲ್ಲಿ ಏನ್ ಮಾಡ್ತಾರೆ ಅಂತಂದಾಗ ಈ ಒಂದು ಡೈರಿಯನ್ನ ಪ್ರಾರಂಭಿಸ್ತಾರೆ. ಅಂದ್ರೆ ಏನಾಗತ್ತಪ್ಪ ಅಂತಂದಾಗ ಕ್ಷೀರ ಕ್ರಾಂತಿ ಅಂತ ಕರ್ಕೊಂಡು ಬರ್ತೀವಿ. ಕ್ಷೀರ ಕ್ರಾಂತಿ ಅಥವಾ ನಾವೇನ್ ಶ್ವೇತ ಕ್ರಾಂತಿ ಅಂತ ಕರ್ಕೊಂಡು ಬರ್ತೀವಿ. ಅದು 1965ರಲ್ಲಿ ನಡೆಯುತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್, ಹಾಗಾದ್ರೆ ನಮ್ಮಲ್ಲಿ ಈ ಒಂದು ಕ್ಷೀರ ಕ್ರಾಂತಿ ಅಥವಾ ಹಾಲಿನ ಉತ್ಪನ್ನ ನಾವು ಶ್ವೇತ ಅಥವಾ ನಾವೇನ್ ಶ್ವೇತ ಕ್ರಾಂತಿ ಅಂತ ಕರ್ಕೊಂಡು ಬರ್ತೀವಿ. ಈ ಕ್ಷೀರ ಕ್ರಾಂತಿಯ ಪಿತಾಮಹ ಯಾರು ಅಂತ ಕರೀತಾರೆ, ಯಾರಪ್ಪ ಅಂತಂದಾಗ ವರ್ಗೀಸ್ ಕುರಿಯನ್ ಅಂತ ಕರ್ಕೊಂಡು ಬರ್ತೀವಿ. ಯಾರೇ ವರ್ಗೀಸ್ ಕುರಿಯನ್ ಅಂತ ಕರ್ಕೊಂಡು ಬರ್ತೀವಿ. ವರ್ಗೀಸ್ ಕುರಿಯನ್ ಎಂಬುವರು ಏನಪ್ಪಾ ಅಂತಂದಾಗ ಭಾರತದ ಒಂದು ಕ್ಷೀರ ಕ್ರಾಂತಿಯ ಪಿತಾಮಹ ಅಂತೇಳಿ ಕರ್ಕೊಂಡು ಬರ್ತೀವಿ. ಹಾಗಾದ್ರೆ ಮೊದಲ ಬಾರಿಗೆ ಈ ಒಂದು ಗುಜರಾತಿನ ಆನಂದ್ ಎಂಬಂತ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದಾಗ ಈ ಒಂದು ಕ್ಷೀರ ಕ್ರಾಂತಿ ನಡೆಯುತ್ತೆ ಅಂತ ಕರ್ಕೊಂಡು ಬರ್ತೀವಿ. ಅದರ ಪ್ರಮುಖ ವ್ಯಕ್ತಿ ವರ್ಗೀಸ್ ಕುರಿಯನ್ ಅಂತ ಕರ್ಕೊಂಡು ಬರ್ಬೇಕಾಗತ್ತೆ. ಇದು ಕೂಡ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ. ನೋಡ್ರಿ, ಇಲ್ಲಿ CBR ರೆಡಿ ಆಗತ್ತೆ, ಕ್ಷೀರ ಕ್ರಾಂತಿ ನಡೆಯುತ್ತೆ, ಹಸಿರು ಕ್ರಾಂತಿ ನಡೆಯುತ್ತೆ, ಅನೇಕ ಒಂದು ಕ್ರಾಂತಿಗಳು ಮೂರನೇ ಒಂದು ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ನಡೆದುಕೊಂಡು ಬರ್ತಾವೆ ಅಂತೇಳಿ ನಾವು ನೋಡ್ಕೊಂಡ್ ಬರ್ಬೇಕಾಗತ್ತೆ. ಇದು ಕೂಡ ನಿಮಗೆ ನೆನಪಿರಬೇಕು. ಎಸ್ ಸರ್, ಹಾಗಾದ್ರೆ ಇವಾಗ ನಾವೇನು ಮಾಡೋಣ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಡ ಮಾಡದೆ ಮುಂದಿನ ಪ್ರಶ್ನೆಯನ್ನು ನೋಡಿ ಬಿಡೋಣ. ಏನದ ಸರ್ ಅಂತಂದಾಗ ಮೊದಲ ಪಂಚವಾರ್ಷಿಕ ಯೋಜನೆಯ ಉದ್ದೇಶವಾಗಿತ್ತು ಅಂತ ಕೇಳಿದಾನೆ. ನೋಡಿ, ಪ್ರಶ್ನೆ ಏನು ಯಾವ ರೀತಿ ಇದೆ ಅಂತಂದಾಗ ಇಲ್ಲಿ ಆನ್ಸರ್ ಅನ್ನು ಹುಡುಕಾಡ್ಕೋಬಹುದು. ಏನು ಸರ್ ಅಂತಂದಾಗ ಮೊದಲ ಒಂದು ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಾಗಿತ್ತು ಅಂತ ಅನ್ನುವಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ. ಸರ್ ಗೊತ್ತದೆ ನಿಮಗೆ, 1951ರಿಂದ 1956ರ ಮಧ್ಯದಲ್ಲಿ ನಾವು ಪ್ರಥಮ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಹಾಗಾದ್ರೆ ಪ್ರಥಮ ಪಂಚವಾರ್ಷಿಕ ಯೋಜನೆ 1951ರಿಂದ 56ರ ಮಧ್ಯದಲ್ಲಿ ನಡೆಯುತ್ತೆ. ಇದು ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗತ್ತೆ ಅಂತ ಕೇಳುವಂತ ಸಂದರ್ಭದಲ್ಲಿ ಕೃಷಿಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗತ್ತೆ. ಹಾಗಾದ್ರೆ ಕೃಷಿಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು. ಇದು ಸ್ವತಂತ್ರ ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆ ಅಂತ ಕರ್ಕೊಂಡು ಬರ್ಬೇಕಾಗತ್ತೆ. ಹಾಗಾದ್ರೆ ಸರ್ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಬಹುದು. ನೋಡ್ರಿ, ಪ್ರಶ್ನೆಯನ್ನು ಯಾವ ರೀತಿ ಕೇಳಬಹುದು ಅಂತಂದಾಗ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳುವಂತಹ ಸಂದರ್ಭದಲ್ಲಿ ನೆಹರೂರವರು ಏನಾಗಿದ್ರು ಅಂತಂದಾಗ ಅಧ್ಯಕ್ಷರಾಗಿದ್ರು. ನಂತರ ಉಪಾಧ್ಯಕ್ಷರಾಗಿದ್ರು ಅಂತಂದಾಗ ಗುಜರ್ಲಾಲ್ ನಂದಾ ಎಂಬುವರು ಏನಾಗಿದ್ರು ಉಪಾಧ್ಯಕ್ಷರಾಗಿದ್ದರು ಅಂತ ಕರ್ಕೊಂಡು ಬರ್ತೀವಿ. ನೋಡ್ಕೊಂಡು ಬರ್ತೀವಿ. ಗುಜರ್ಲಾಲ್ ನಂದಾರವರು ಉಪಾಧ್ಯಕ್ಷರು, ನೆಹರೂರವರು ಏನಾಗಿದ್ರಪ್ಪ ಅಂತಂದಾಗ ಈ ಸಂದರ್ಭದಲ್ಲಿ ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಅಧ್ಯಕ್ಷರಾಗಿದ್ದರು ಅಂತ ಕರ್ಕೊಂಡು ಬರ್ಬೇಕಾಗತ್ತೆ. ಎಸ್ ಸರ್, ಹಾಗಾದ್ರೆ ಈ 1ನೇ ಪಂಚವಾರ್ಷಿಕ ಯೋಜನೆಯ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ನೀಡಿತು ಅಂತಂದಾಗ ಕೆಲವೊಂದಿಷ್ಟು ಏನಾಗ್ತಾವಪ್ಪ, ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾವೆ. ಅಣೆಕಟ್ಟೆಗಳನ್ನ ಈ ಒಂದು ಯೋಜನೆಯಲ್ಲಿ ಅಂದ್ರೆ ಈ ಮೊದಲ ಪಂಚವಾರ್ಷಿಕ ಯೋಜನೆ ಕೆಲವೊಂದು ಅಣೆಕಟ್ಟೆಗಳು ನಿರ್ಮಾಣವಾಗ್ತಾವೆ. ಯಾವ ಸರ್ ಅಂತಂದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೇಕಾದ್ರೆ ಬಹಳ ನೀಟಾಗಿ ತಿಳ್ಕೊಳ್ರಿ. ಯಾವ ಸರ್ ಅಂತಂದಾಗ ನೋಡಿ ಯಾವ ಬರ್ತಾವೆ ಅಂತಂದಾಗ ದಾಮೋದರ್. ನೆಕ್ಸ್ಟ್ ಯಾವ ತರ ಸರ್ ಅಂತಂದಾಗ ನೋಡ್ರಿ, ದಾಮೋದರ್ ಯಾವ ನದಿ ಅಂತಂದಾಗ ದಾಮೋದರ ನದಿಗೆ ಏನಾಗತ್ತೆ ಅಂತಂದಾಗ ಈ ಒಂದು ದಾಮೋದರ್ ಅಣೆಕಟ್ಟನ್ನ ಅಂದ್ರೆ ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ಯಾವುದು ಅಂತಂದಾಗ ದಾಮೋದರ್ ಅಂತ ಕರ್ಕೊಂಡು ಬರ್ಬೇಕಾಗತ್ತೆ. ನೆಕ್ಸ್ಟ್ ಸರ್ ಹಿರಾಕುಡ್. ಹಾಗಾದ್ರೆ ಹಿರಾಕುಡ್ ಇದು ಕೂಡ ಈ ಒಂದು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕಟ್ಟಲ್ಪಟ್ಟಂತ ಅಣೆಕಟ್ಟಾಗಿರುತ್ತೆ. ನೆಕ್ಸ್ಟ್ ಸರ್ ಯಾವುದು ಅಂತಂದಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನೋಡ್ರಿ, ದಾಮೋದರ್ ಆಗಿರ್ಬೋದು, ಹಿರಾಕುಡ್ ಆಗಿರ್ಬೋದು. ನೆಕ್ಸ್ಟ್ ಯಾವ ಸರ್ ಅಂತಂದಂತ ಸಂದರ್ಭದಲ್ಲಿ ನಮ್ಮ ಕಾವೇರಿ ನಮ್ದು ಕೂಡ ಬರುತ್ತೆ. ಯಾವ್ದಪ್ಪ ಅಂತಂದಂತ ಸಂದರ್ಭದಲ್ಲಿ ನಾವು ತಮಿಳುನಾಡಿನಲ್ಲಿ ಏನ್ ಮಾಡ್ತೀವಿ ಅಂತಂದಾಗ ಒಂದು ಅಣೆಕಟ್ಟನ್ನ ಕಟ್ತೀವಿ. ಯಾವ ನದಿಗೆ? ಕಾವೇರಿ ನದಿಗೆ ಕೂಡ ಒಂದು ಅಣೆಕಟ್ಟನ್ನ ಕಟ್ತೀವಿ. ಅದು 1ನೇ ಪಂಚವಾರ್ಷಿಕ ಯೋಜನೆಯಲ್ಲೇ ನಿರ್ಮಾಣ ಆಗುತ್ತೆ. ಸರ್ ಹಾಗಾದ್ರೆ ನೋಡ್ರಿ ಸರ್ ಯಾವ್ಯಾವ ಬಂದು ದಾಮೋದರ್ ಬಂತು, ಹಿರಾಕುಡ್ ಬಂತು. ನೆಕ್ಸ್ಟ್ ಸರ್ ಅಂತಂದಂತ ಸಂದರ್ಭದಲ್ಲಿ
ಇದು ದಾಮೋದರ್ ಹಿರಾಕುಡ್, ಇವೆರಡರ ಬಗ್ಗೆ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂತಂದಾಗ ನಮ್ಮ ಕಾವೇರಿ, ಯಾವ್ದ್ರಿ ಕಾವೇರಿ. ಕಾವೇರಿ ನದಿಗೆ ಕೂಡ ಒಂದು ಅಣೆಕಟ್ಟನ್ನು ಕಟ್ಟಲಾಗತ್ತೆ. ಎಲ್ಲಿ ಸರ್ ಅಂತಂದಾಗ ತಮಿಳುನಾಡಿನಲ್ಲಿ ಕಟ್ಟಲಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಸರ್ ನೀವೇನ್ ಹೇಳ್ತಾ ಇದ್ರಿ ಅಂತಂದಾಗ ನೆಕ್ಸ್ಟ್ ಸಟ್ಲೇಜ್ ನದಿಯನ್ನು ನೋಡ್ಕೊಂಡು ಬರ್ತೀವಿ. ಸಟ್ಲೇಜ್ ನದಿಗೂ ಕೂಡ ಒಂದು ಅಣೆಕಟ್ಟನ್ನು ಕಟ್ಟಲಾಗತ್ತೆ. ಯಾವ ಅಣೆಕಟ್ಟು ಅಂತ ಹೇಳ್ಬೇಕಾಗತ್ತೆ. ನೀವು ಯಾರು ನೋಡ್ತಾ ಇದ್ದೀರಲ್ಲ, ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಕಾವೇರಿ ನದಿಗೆ ಕಟ್ಟಲ್ಪಟ್ಟಂತ ಅಣೆಕಟ್ಟು ಯಾವುದು ಮತ್ತು ಸಟ್ಲೇಜ್ ನದಿಗೆ ಕಟ್ಟಲ್ಪಟ್ಟಂತ ಅಣೆಕಟ್ಟು ಯಾವುದು ಎಂಬುದನ್ನ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಸರ್ ಈ ಹಿರಾಕುಡ್ ಎಂಬುದು ಎಲ್ಲಿ ಕಂಡು ಬರುತ್ತೆ ಅಂತಂದಾಗ ಒಡಿಸ್ಸಾದಲ್ಲಿ ಕಂಡು ಬರುತ್ತೆ ಸರ್. ಒಡಿಸ್ಸಾ. ದಾಮೋದರ್ ಎಂಬುದು ಎಲ್ಲಿ ಕಂಡು ಬರುತ್ತೆ ಸರ್? ನೋಡಿ, ದಾಮೋದರ್ ಎಂಬುದು ಎಲ್ಲಿ ಕಂಡು ಬರುತ್ತೆ ಅಂತಂದಾಗ ಪಶ್ಚಿಮ ಬಂಗಾಳ. ಹಾಗೆ ಸರ್ ಈ ಕಾವೇರಿ ನದಿಗೆ ಕಟ್ಟಲ್ಪಟ್ಟಂತ ಅಣೆಕಟ್ಟು ಯಾವುದು ಮತ್ತು ಸಟ್ಲೇಜ್ ನದಿ ಯಾವುದು ಅಂತ ಹೇಳಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಸರ್ ಇದರ ಕುರಿತು ಇಷ್ಟು ಮಾಹಿತಿಗಳು ನಿಮಗೆ ಇದ್ರೆ ಸಾಕು. ಪ್ರಶ್ನೆಗಳನ್ನ ಕೇಳ್ತಾನೆ ಯಾವುದಕ್ಕೆ ಆದ್ಯತೆ ನೀಡಲಾಯಿತು ಮತ್ತು ಇಲ್ಲಿ ನೀಡಲ್ಪಟ್ಟಂತಹ ಪ್ರಮುಖವಾಗಿರುವಂತಹ ಕೆಲವೊಂದಿಷ್ಟು ಅಣೆಕಟ್ಟುಗಳು ಯಾವುವು ಅಂತ ಕೇಳೋ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಹೋಗ್ತಾನೆ. ಎಸ್ ಸರ್, ಅಷ್ಟೇ ಅಲ್ಲ, ಮತ್ತೆ ಕೆಲವೊಂದಿಷ್ಟು ಏನ್ ಮಾಡ್ತವೆ ಅಂತಂದಾಗ ಕೆಲವೊಂದಿಷ್ಟು ಕೈಗಾರಿಕೆಗಳು ಕೂಡ ಇಲ್ಲಿ ತೆಗೆ ಬರ್ತವೆ. ಯಾವ ಸರ್ ತಂದಂತ ಸಂದರ್ಭದಲ್ಲಿ ಇಲ್ಲಿ 1952ರಲ್ಲಿ ಏನಾಗತ್ತೆ ಅಂತಂದಾಗ CDP ಜಾರಿ ಆಗತ್ತೆ. ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ಕೊಂಡು ಬರ್ತೀವಿ. ನೆಕ್ಸ್ಟ್ 1952ರಲ್ಲಿ ಏನಾಗತ್ತೆ ಅಂತಂದಾಗ ಕುಟುಂಬ ಕಲ್ಯಾಣ ಯೋಜನೆ. ಕುಟುಂಬ ಯೋಜನೆ, ಈ ಕುಟುಂಬ ಯೋಜನೆ ಬರುತ್ತೆ, ಸಾರಿ ಕುಟುಂಬ ಕಲ್ಯಾಣ ಯೋಜನೆ ಮುಂದಾಗತ್ತೆ. ಇದು ಕುಟುಂಬ ಯೋಜನೆ ಅಂತೇಳಿ ಜಾರಿ ಆಗತ್ತೆ. ನೋಡಿ, ಪ್ರಪಂಚದಲ್ಲಿ ಮೊದಲಾದ ಬಾರಿಗೆ ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಂಡಂತ ರಾಷ್ಟ್ರ ಯಾವುದು ಅಂತಂದಾಗ ಭಾರತ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ CDP ಅಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, 1ನೇ ಪಂಚವಾರ್ಷಿಕ ಯೋಜನೆಯನ್ನು ತೆಗೆದುಕೊಂಡು ಬರ್ತೀವಿ. ಇದನ್ನ ನಾವು ಏನಂತ ಕರಿತೀವಿ, ಹೆರಾಲ್ಡ್ ಡೋಮರ್ ಮಾದರಿಯ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಕರ್ಕೊಂಡು ಬರ್ತೀವಿ. ಯಾವ ಪಂಚವಾರ್ಷಿಕ ಯೋಜನೆಯನ್ನು ಹೆರಾಲ್ಡ್ ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ ಅಂತಂದಂತ ಸಂದರ್ಭದಲ್ಲಿ 1ನೇ ಪಂಚವಾರ್ಷಿಕ ಯೋಜನೆಯನ್ನ ಹೆರಾಲ್ಡ್ ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತಲೇ ಕರ್ಕೊಂಡು ಬರ್ಬೇಕಾಗತ್ತೆ. ಎಸ್ ಸರ್, ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ನೋಡಿ, ಇಸ್ರೋ ಏನು ಕೊಟ್ಟದ ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಆಲ್ರೆಡಿ ಎಲ್ಲ ಹೇಳಿದ್ದೇನೆ. ಇಲ್ಲಿ ನೋಡ್ಕೊಂಡು ಬಿಡೋಣ ಆನ್ಸರ್ ಏನದ ಸರ್ ಅಂತ ಅನ್ನುವಂತ ಸಂದರ್ಭದಲ್ಲಿ ಇಲ್ಲಿ ಆನ್ಸರ್ ಏನದ ಸರ್ ಅಂತ ಅನ್ನುವಂತ ಸಂದರ್ಭದಲ್ಲಿ ನಿಮ್ಗೆಲ್ಲ ಬರ್ತದ. ಆನ್ಸರ್ ಏನಂದ್ರೆ 1951. SSGD 2023ರಲ್ಲಿ 3ನೇ ಶಿಫ್ಟ್ ನಲ್ಲಿ ಪ್ರಶ್ನೆ ಏನು ಕೇಳಲಾಗಿದೆ ನೋಡ್ರಿ. ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ಯಾವಾಗ ಪ್ರಾರಂಭಿಸಲಾಯಿತು ಅಂತ ಹೇಳಿದೆ ನಾನು. 1951ರಿಂದ ಏನಾಗುತ್ತೆ ಸರ್ ಅಂತಂದಾಗ 1956ರ ಮಧ್ಯದಲ್ಲಿ ಇರುತ್ತೆ ಸರ್ ಅಂತ ಹೇಳಿದೆ ನಾನು. ಎಸ್, ಹಾಗಾದ್ರೆ ನೋಡಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಎಸ್, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನು ನೋಡ್ಕೊಂಡು ಬಿಡೋಣ. 1971ರ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ಭಾರತದಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ನೋಡ್ರಿ, ನಿಮಗೆ ಆ ಒಂದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಅಥವಾ ಡಾಟಾಸ್ ಬರ್ತಿತ್ತು ಅಂತಂದಾಗ ಏನ್ ಮಾಡಬಹುದು, ನೀವು ಸರಳವಾಗಿ ಆನ್ಸರ್ಗಳನ್ನು ಮಾಡಬಹುದು. ಯಾವ ರೀತಿ ಸರ್ ಅಂತಂದಾಗ 1971 ಅಂತಂದಂತ ಸಂದರ್ಭದಲ್ಲಿ, ಹಾಗೆ 1971 ಎಲ್ಲಿಂದ ಪ್ರಾರಂಭವಾಗುತ್ತೆ ಸರ್ ಅಂತಂದಾಗ 4ನೇ ಪಂಚವಾರ್ಷಿಕ ಯೋಜನೆ ಅಂತ ಕರ್ಕೊಂಡು ಬರ್ತೀವಿ. ಎಷ್ಟನೇ ಪಂಚವಾರ್ಷಿಕ ಯೋಜನೆ? 4ನೇ ಪಂಚವಾರ್ಷಿಕ ಯೋಜನೆ ಅಂತ ಕರ್ಕೊಂಡ್ ಬರಬೇಕಾಗತ್ತೆ. ಎಷ್ಟನೇ ಪಂಚವಾರ್ಷಿಕ ಯೋಜನೆ? 4ನೇ ಪಂಚವಾರ್ಷಿಕ ಯೋಜನೆ. ಆನ್ಸರ್ ಏನಂದರೆ 4ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಕೊಂಡು ಬರ್ತೀವಿ. ಸರ್, 4ನೇ ಪಂಚವಾರ್ಷಿಕ ಯೋಜನೆ ಇಶ್ಯೂ ಏನು ಹೇಳಿದೆ ನಾನು? 1969ರಿಂದ 74 ಅಂತ ಹೇಳಿದೆ ನೋಡ್ರಿ. ಹಾಗಾದ್ರೆ ಇದು ನಡೆದದ್ದು ಇಂಡೋ ಪಾಕ್ ಯುದ್ಧ ನಡೆದದ್ದು ಯಾವಪ್ಪ? 1971ರಲ್ಲಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಾದ್ರೆ ಇದರ ಆನ್ಸರ್ ಏನಪ್ಪಾ ಅಂತಂದಾಗ ಇದು 4ನೇ ಪಂಚವಾರ್ಷಿಕ ಯೋಜನೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಈ 4ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಕುರಿತು ಆಲ್ರೆಡಿ ನಿಮಗೆಲ್ಲ ಮಾಹಿತಿಯನ್ನು ಕೂಡ ನಾನು ಏನ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ, ನೆನಪಿರ್ಲಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ಅನ್ನುವಂತ ಸಂದರ್ಭದಲ್ಲಿ ಏನು ನೆಕ್ಸ್ಟ್ ಪ್ರಶ್ನೆ ಏನು ನೋಡ್ಕೊಂಡು ಬಿಡೋಣ. ಸ್ವತಂತ್ರ ನಂತರ ಭಾರತವು ತನ್ನ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಅದು
ಎಲ್ಲ ಒಂದೇ. ಏನಪ್ಪಾ ಅಂತಂದಾಗ ಸ್ವತಂತ್ರ ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆ ಅಂತಂದಾಗ 1951 ಅಂತೇಳಿ ಆಗತ್ತೆ. ಅಂದ್ರೆ ಪ್ರಥಮ ಒಂದು ಪಂಚವಾರ್ಷಿಕ ಯೋಜನೆ ಅಂತೇಳಿ ನಾವು ನೋಡ್ಕೊಂಡ್ ಬರ್ಬೇಕಾಗತ್ತೆ. ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡೋಣ, ಮುಂದಿನ ಪ್ರಶ್ನೆ. ಇದ್ರ ಬಗ್ಗೆ ಹೇಳಿದ್ದೀನಿ ನಾನು, 1ನೇ ಪಂಚವಾರ್ಷಿಕ ಯೋಜನೆ ಕುರಿತು ವಿಸ್ತಾರವಾಗಿ ಹೇಳಿದ್ದೀನಿ. ಯಾರಿಗೆ ಇನ್ನೂ ಗೊತ್ತಿಲ್ಲ ಒಂದು ಸ್ವಲ್ಪ ಸ್ಪೀಡ್ ಆದ್ರೂ ಕೂಡ ಏನು ಮಾಡ್ರಿ, ಆ ಒಂದು ಕ್ಲಾಸ್ಗಳನ್ನ ನೋಡಿ. 5ನೇ ಪಂಚವಾರ್ಷಿಕ ಯೋಜನೆಯ ಮತ್ತು 6ನೇ ಪಂಚವಾರ್ಷಿಕ ಯೋಜನೆಗಳ ನಡುವಿನ ಯೋಜನೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಹೇಳ್ತಾರೆ ನೋಡಿ. ಆನ್ಸರ್ ಯಾವ ರೀತಿ, ಕ್ವಶನ್ಸ್ ಯಾವ ರೀತಿ ಕೇಳಿದ್ರೆ 5ನೆಯ ಪಂಚವಾರ್ಷಿಕ ಯೋಜನೆ. ಯಾವ ಪಂಚವಾರ್ಷಿಕ ಯೋಜನೆ ರೀ? 5ನೆಯ ಪಂಚವಾರ್ಷಿಕ ಯೋಜನೆ. 5ನೆಯ ಪಂಚವಾರ್ಷಿಕ ಯೋಜನೆ ಮತ್ತು 6ನೆಯ ಪಂಚವಾರ್ಷಿಕ ಯೋಜನೆಗಳ ನಡುವಿನ ಯೋಜನೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದಾನೆ. ಎಸ್ ಸರ್. ಹಾಗಾದ್ರೆ ಇಲ್ಲಿ 5ನೇ ಮತ್ತು 6ನೇ ಪಂಚವಾರ್ಷಿಕ ಯೋಜನೆಗಳ ಮಧ್ಯದಲ್ಲಿ ಏನಾಗತ್ತೆ ಅಂತಂದಾಗ ರೂಲಿಂಗ್ ಪ್ಲಾನ್ ಅಂತೇಳಿ ಬರುತ್ತೆ. ಅಂದ್ರೆ ಯಾವ ಸರ್? ಆನ್ಸರು ರೂಲಿಂಗ್ ಪ್ಲಾನ್ ಅಂತೇಳಿ ಗೊತ್ತಿರಬೇಕಾಗತ್ತೆ. ಆನ್ಸರ್ ಯಾವ್ದಪ್ಪ ಅಂತಂದಾಗ ರೂಲಿಂಗ್ ಪ್ಲಾನ್ ಅಂತೇಳಿ ಗೊತ್ತಿರಬೇಕಾಗತ್ತೆ. ರೂಲಿಂಗ್ ಪ್ಲಾನ್ ಅಂತಂದ್ರೆ ಏನು ಸರ್? ಉರುಳುವ ಯೋಜನೆ ಅಂತ ಕರ್ಕೊಂಡು ಬರ್ತೀವಿ. ಯಾರೇ? ಉರುಳುವ ಯೋಜನೆ. ಎಸ್ ಸರ್. ಹಾಗಾದರೆ ಉರುಳುವ ಯೋಜನೆ ಗುನ್ನಾರ್ ಮಿಡ್ರಾಲ್ ಅಂತ ಕರ್ಕೊಂಡು ಬರ್ತೀವಿ. ಗುನ್ನಾರ್ ಮಿಡ್ರಾಲ್ ಅಂತ ಕರ್ಕೊಂಡು ಬರ್ತೀವಿ. ಹಾಗಾದ್ರೆ ಇವರು ಬರೆದಂತ ಕೃತಿ ಯಾವುದು ಅಂತಂದಾಗ ಎಸ್ಸೆನ್ ಡ್ರಾಮಾ ಅಂತ ಕೃತಿಯನ್ನು ಬರ್ತಾರೆ. ಗುನ್ನಾರ್ ಮಿಡ್ರಾಲ್ ಎಂಬವರು ಏನ್ ಮಾಡ್ತಾರೆ? ಎಸ್ಸೆನ್ ಡ್ರಾಮಾ ಎಂಬ ಕೃತಿಯನ್ನು ಬರ್ತಾರೆ. ಉರುಳುವ ಯೋಜನೆ ಪಿತಾಮಹ ಅಂತೇಳಿ ಅವರನ್ನೇ ಕರೆದುಕೊಂಡು ಬರ್ತೀವಿ. ಯಾಕೆ ಸರ್ ಉರುಳುವ ಯೋಜನೆಯನ್ನ ಈ ಸಂದರ್ಭದಲ್ಲಿ ತರಲಾಯಿತು ಅಂತಂದಾಗ ಕೆಲವೊಂದಿಷ್ಟು ಏನಾಗುತ್ತಾವ ಅಂತಂದಾಗ ಇಲ್ಲಿ ಪ್ರಧಾನಮಂತ್ರಿಗಳು ಬದಲಾವಣೆಗಳನ್ನು ಹೊಂದುವುದರ ಮೂಲಕ ಕೆಲವು ವರ್ಷಗಳ ಕಾಲ ಏನಕ್ಕವ್ರೆ ಇಲ್ಲಿ ಈ ಪಂಚವಾರ್ಷಿಕ ಯೋಜನೆಗಳು ನಿಂತ್ಕೊಂಡು ನೆಕ್ಸ್ಟ್ ಏನಾಗ್ತವೆ ಅಂತಂದಾಗ ಏನಾಗುತ್ತೆ, ಉರುಳುವ ಯೋಜನೆಗಳು ಸ್ಟಾರ್ಟ್ ಆಗ್ತವೆ ಅಂತ ಹೇಳ್ಕೊಂಡು ಬರ್ತೀವಿ. 1978ರಿಂದ 81ರವರೆಗೆ ಏನಾಗ್ತಾವೆ ಈ ಒಂದು ಯೋಜನೆ ಇರುತ್ತೆ. 1978ರಿಂದ 81ರವರೆಗೆ 1981ರ ಮಧ್ಯದಲ್ಲಿ ಈ ಒಂದು ಯೋಜನೆ ಅಂತ ಕರಿತೀವಿ, ಉರುಳುವ ಯೋಜನೆ ಅಂತೇಳಿ ಕರ್ಕೊಂಡು ಬರ್ತೀವಿ. ಇದು ಕೂಡ ನಿಮಗೆ ಕೇಳಲಾಗಿರುವಂತಹ ಪ್ರಶ್ನೆ ಅಂತ ಹೇಳ್ಕೊಂಡ್ ಬರ್ಬೇಕಾಗತ್ತೆ. ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು 7ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿತ್ತು ಅಂತ ಕೇಳ್ತಿದ್ದಾನೆ. ನೋಡ್ರಿ, 7ನೆಯ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ನೋಡ್ರಿ ಎಷ್ಟು ಒಂದು ಪ್ರಶ್ನೆಯಲ್ಲಿ ಯಾವ ರೀತಿ ಇದೆ ಅಂತಂದಾಗ ನೋಡಿ, ಕೆಳಗಿನವರು ಯಾವುದು 7ನೆಯ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಇಲ್ಲಿ ಹೇಳಿಕೆಗಳನ್ನು ಯಾವ ರೀತಿ ಕೊಟ್ಟಿದ್ದಾನೆ? ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆಯಲ್ಲಿನ ಹೆಚ್ಚಳ, ಅಂದ್ರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ, ಜೀವನ ಮಟ್ಟವನ್ನು ಸುಧಾರಿಸುವುದು, ಮೂಲ ಸೌಕರ್ಯಗಳಲ್ಲಿ ಹೆಚ್ಚಳ, ಬಡತನ ನಿರ್ಮೂಲನೆ ಅಂತ ಪ್ರಶ್ನೆಗಳನ್ನ ಏನ್ ಕೊಟ್ಟಿದ್ದಾನೆ, ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಮೊದಲಿಗೆ ಆನ್ಸರ್ ನೋಡ್ಕೊಂಡು ಬಿಡೋಣ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಅಂತ ನೋಡ್ಕೊಂಡು ಬರಬೇಕಾಗತ್ತೆ. ಎಸ್ ಸರ್. ಆಹಾರ ಧಾನ್ಯಗಳ ಒಂದು ಉತ್ಪಾದನೆಯಲ್ಲಿ ಹೆಚ್ಚಳ ಅಂತ ಕರ್ಕೊಂಡು ಬರ್ಬೇಕಾಗತ್ತೆ. ಯಾಕೆ ಸರ್ ಅಂತಂದಾಗ ಇದು 1985ರಿಂದ ನೋಡಿ, ಈ 7ನೇ ಪಂಚವಾರ್ಷಿಕ ಯೋಜನೆ ಬಂದಿದ್ದು ಯಾವಾಗ ಅಂತಂದಾಗ 7ನೇ ಪಂಚವಾರ್ಷಿಕ ಯೋಜನೆ ಬಂದಿದ್ದು ನೋಡ್ರಿ. ಈ ಪಂಚವಾರ್ಷಿಕ ಯೋಜನೆ ಬಂದಿದ್ದು ಯಾವಾಗ ಗೊತ್ತಿರಬೇಕಾಗತ್ತೆ, ಪ್ರಶ್ನೆ ಕೇಳಬಹುದು. 1985ರಿಂದ 1990ರ ಮಧ್ಯದಲ್ಲಿ ಅಂತ ಕರಿತೀವಿ. ಹಾಗೆ ಸರ್ ಅಧ್ಯಕ್ಷರು ಯಾರಾಗಿದ್ರು ಸರ್ ಅಂತ ಕೇಳಬಹುದು. ಇಲ್ಲಿ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದಾಗ ರಾಜೀವ್ ಗಾಂಧಿ ಅವರಾಗಿದ್ದರು ಅಂತ ನೋಡ್ಕೊಂಡು ಬರ್ತೀವಿ. ಯಾರಾಗಿದ್ರೆ ರಾಜೀವ್ ಗಾಂಧಿ ಅವರಾಗಿದ್ರು ಅಂತ ನೋಡ್ಕೊಂಡು ಬರ್ತೀವಿ. ಹಾಗಾದ್ರೆ ಇಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಬೇಕಾಗಿದೆ. ಯಾಕಂದ್ರೆ ಜನಸಂಖ್ಯೆ ಏನಾಗ್ತಾ ಇದ್ದಾರೆ, ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಆಹಾರ ಧಾನ್ಯಗಳಲ್ಲಿ ಏನ್ ಮಾಡಬೇಕಾಗಿದೆ, ಹೆಚ್ಚಳವನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಈ 7ನೆಯ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದಾಗ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಯಾಕಂತಂದಾಗ ಇದನ್ನು ನಾವು ಸವಿಸ್ತಾರವಾಗಿ ಏನು ಮಾಡ್ತಾ ಹೋಗೋಣ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದರ ಬಗ್ಗೆ ಒಂದು ವಿಷಯಗಳನ್ನ ನಾವು ನೋಡ್ತಾ ಹೋಗೋಣ. ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಂದರೆ, ನೆಕ್ಸ್ಟ್ ಪ್ರಶ್ನೆ ಏನದಪ್ಪ ಅಂತಂದಾಗ ಇದು
ಈ ಒಂದು ಪ್ಲಾನಿಂಗ್ಸ್ ಅಂತ ಹೇಳ್ಕೊಂಡ್ಬರ್ಬೇಕಾಗತ್ತೆ. ಓಕೆ, ಹಾಗಾದ್ರೆ ದಯವಿಟ್ಟು ನೋಡ್ರೆ ಈ ಪ್ಲಾನಿಂಗ್ಸ್ಗಳ ಬಗ್ಗೆ ನಿಮಗೆ ವಿಸ್ತಾರವಾದಂತಹ ಮಾಹಿತಿಗಳು ಇರಬೇಕಾಗತ್ತೆ. ಪ್ರಶ್ನೆಗಳನ್ನ ಯಾವ ರೀತಿಯಲ್ಲಿ ಕೇಳಿದ್ರು ಕೂಡ ನಾವು ಆನ್ಸರ್ ಮಾಡಬೇಕಾಗತ್ತೆ. ಮುಂದಿನ ಒಂದು ತರಗತಿಯಲ್ಲಿ ಏನು ಮಾಡೋಣ ಅಂತಂದಾಗ ಈ ಒಂದು ಯೋಜನೆಗಳು ಇನ್ನೂ ಏನೋ ಹೊಸ ಹೊಸ ವಿಷಯಗಳನ್ನ ನಿಮ್ಮನ್ನು ಬಿಡ್ತಾ ಹೋಗ್ತೀನಿ. ಆದರೆ ನಿಮಗೆ ಎಷ್ಟು ಬೇಸಿಕ್ ಆಗಿರಬೇಕಲ್ಲ, ಎಷ್ಟು ಬೇಸಿಕ್ ಆಗಿ ಗೊತ್ತಿರಬೇಕಲ್ಲ, ಅಷ್ಟನ್ನು ನಾನೇನು ಮಾಡಿದ್ದೀನಿ ಈ ಒಂದು ಕ್ಲಾಸ್ನಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ಗಳನ್ನು ನಾನೇನು ಮಾಡ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕ್ಲಾಸ್ಗಳನ್ನು ಇಲ್ಲಿವರೆಗೆ ಆಲಿಸಿದಂಥ ನನ್ನ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೂಡ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕ್ಲಾಸ್ಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭರಾತ್ರಿ.